ನಮಗೆ ಹೆಲ್ತ್ ರಿಲೇಟೆಡ್ ಅಂತ ಬಂದಾಗಲೂ ಶುಗರ್ನ ಆದಷ್ಟು ಕಮ್ಮಿ ತಿಂದರೆ ಇದೆಲ್ಲ ಏನಾಗುತ್ತೆ ಅಂದರೆ ನಾವು ಲಾಂಗ್ ಲಾಸ್ಟಿಂಗ್ ತಗೊಂಡಾಗ ಫೇಕ್ ಎನರ್ಜಿ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅಡಿಕ್ಟ್ ಆಗ್ತಾ ಹೋಗ್ತೀವಿ ಇದಕ್ಕೆ. ಒಂದು ಗುಲಾಬ್ ಜಾಮೂನ್ ತಿಂದ ಖುಷಿ ಅನಿಸುತ್ತೆ ಅಥವಾ ಕಾಫಿ ಕುಡಿದೋ ಖುಷಿ ಅನಿಸುತ್ತೆ. ನಿಮಗೆ ಶುಗರಲ್ಲಿ ಎಷ್ಟು ಕ್ಯಾಲೋರಿ ಇರುತ್ತೆ, ಹನಿಲೂ ಅಷ್ಟೇ ಇರುತ್ತೆ, ಜಾಗ್ರಿಲೂ ಅಷ್ಟೇ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡೈಟಿಷಿಯನ್ ಆಶುಗೌಡ ಮಾತಾಡ್ತಾ ಇರೋದು. ಇವತ್ತು ಸಕ್ಕರೆ ಬಗ್ಗೆ ಮಾತಾಡೋಣ. ಓಕೆ, ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತು ಸಕ್ಕರೆ ಒಳ್ಳೆಯದಲ್ಲ, ಸಕ್ಕರೆ ತೊಗೋಬಾರ್ದು, ಶುಗರ್ನ ಅವಾಯ್ಡ್ ಮಾಡಿ. ಎಲ್ಲ ಕಡೆನೂ ನೀವು ಇದನ್ನೇ ಕೇಳ್ತಾ ಇರ್ತೀರ. ಬಟ್ ಇವತ್ತು ಯಾಕೆ ಶುಗರ್ನ ಅವಾಯ್ಡ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಅದ್ರ ಬದಲಾಗಿ ನಾವು ಬೇರೆ ಏನು ರೀಪ್ಲೇಸ್ ಮಾಡ್ಬೋದು ಅಥವಾ ಅದ್ರ ಬದಲು ಏನು ಬೆಸ್ಟಾಗಿ ತೊಗೋಬೋದು ಅಂತ ನಾವು ಕೇಳೋಣ ಅಂತ ಇವತ್ತು. ಈಗ ಶುಗರಲ್ಲಿ ನಮಗೆ ಸಲ್ಫರ್ ಡೈಆಕ್ಸೈಡ್ ಅಂತ ಒಂದು ಅಂಶ ಇರುತ್ತೆ ಆ್ಯಂಡ್ ಫಾಸ್ಫರಿಕ್ ಆ್ಯಸಿಡ್ ಅಂತ ಇರುತ್ತೆ. ಇದೆಲ್ಲ ಏನಾಗುತ್ತೆ ಅಂದರೆ ನಾವು ಲಾಂಗ್ ಲಾಸ್ಟಿಂಗ್ ತೊಗೊಂಡಾಗ ಇದು ನಮಗೆ ಏನಾಗುತ್ತೆ ಅಂದರೆ ಫೇಕ್ ಎನರ್ಜಿ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅಡಿಕ್ಟ್ ಆಗ್ತಾ ಹೋಗ್ತೀವಿ ಇದಕ್ಕೆ. ಆ ಸಮಯದಲ್ಲಿ ಖುಷಿ ಅನಿಸುತ್ತೆ, ಹೌದು, ಒಂದು ಗುಲಾಬ್ ಜಾಮೂನ್ ತಿಂದ ಖುಷಿ ಅನಿಸುತ್ತೆ ಅಥವಾ ಕಾಫಿ ಕುಡಿದೋ ಖುಷಿ ಅನಿಸುತ್ತೆ. ಬಟ್ ಇದು ಖುಷಿ ಅನಿಸುತ್ತೆ, ಬಟ್ ಇದರಿಂದ ನಮಗೆ ಏನೂ ಸಿಗ್ತಾ ಇಲ್ಲ, ಏನು ನ್ಯೂಟ್ರಿಯೆಂಟ್ ಇಲ್ಲ ಇದರಿಂದ. ಬಟ್ ಅಟ್ಲೀಸ್ಟ್ ಈ ನಮಗೆ ಶುಗರ್ ಕಾಫಿ ಬದಲು ಬೆಲ್ಲದ ಕಾಫಿ ತೊಗೊಳ್ಳೋದ್ರಿಂದ ನಮಗೆ ಅಟ್ಲೀಸ್ಟ್ ಸ್ವಲ್ಪ ನಮಗೆ ಕೆಮಿಕಲ್ಸ್ ಸಿಗಲ್ಲ. ಅದ್ರ ಬದಲು ನಮಗೆ ಒಂದು ಫೈಬರು, ಕ್ಯಾಲ್ಶಿಯಮ್ಮು ಅಥವಾ ಐರನ್, ಈ ಥರ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಹೋಗುತ್ತೆ. ಯಾಕೆ ಬೆಲ್ಲದಲ್ಲಿ ಕೆಲವೊಂದು ಮಿನರಲ್ಸ್, ಬೇಸಿಕ್ ಮಿನರಲ್ಸ್ ಇದೆ. ಬಟ್ ಶುಗರಲ್ಲಿ ನೋ ಮಿನರಲ್ಸ್, ಕಂಪ್ಲೀಟಾಗಿ ಇದು ಪ್ರೊಸೆಸ್ ಆಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಮಗೆ ಅದು ಅಡಿಕ್ಟ್ ಆಗ್ತಾ ಹೋಗ್ತೀವಿ ನಾವು ಶುಗರಿಗೆ. ಹಿಂದೆ ಎಲ್ಲ ಏನು ಅಂದರೆ ಏನೋ ಒಂದು ಸ್ಪೂನ್ ತೊಗೋತಾ ಇದ್ರು, ಯಾವಾಗಲೂ ಒಂದ್ಸಲ ಯೂಶ್ವಲಿ ಬೆಲ್ಲದ ಕಾಫಿ ಕುಡಿತಾ ಇದ್ರು, ಅದು ಓಕೆ. ಬಟ್ ಇವತ್ತು ನಾವು ಬಿಸ್ಕೆಟ್ಸ್, ಕೇಕ್, ಪೇಸ್ಟ್ರಿ ಪ್ರತಿಯೊಂದು ನಮಗೆ ಗೊತ್ತಿಲ್ಲದಲೇ ನಾವು ಶುಗರ್ ತೊಗೋತಾ ಇದ್ದೀವಿ. ಈಗ ನಿಮ್ಮ ಮನೇಲಿ ನೋಡ್ಬೋದು, 1 kg ಶುಗರ್ ತೊಗೊಬಂದರೆ ಎಷ್ಟು ಬೇಗ ಖಾಲಿ ಮಾಡ್ತೀರಾ ಅಂತ. ನೀವು 2 ಸ್ವೀಟ್ ಮಾಡಿದ್ರೆ ಹಾಫ್ kg ಶುಗರ್ ಖಾಲಿ ಆಗಿರುತ್ತೆ ಒಂದು 4-5 ಜನ ಇರೋ ಮನೇಲಿ. ಅಂದರೆ ಅಷ್ಟು ಶುಗರ್ನ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ಅಂತ. ಹಾಗಾಗಿ ಶುಗರ್ನ ಆದಷ್ಟು ಕಮ್ಮಿ ಮಾಡಿ ಬೇರೆ ರಿಪ್ಲೇಸ್ ಮಾಡ್ತಾ ಹೋಗೋಣಂತೆ. ಬಟ್ ಈಗ ಯಾಕೆ ಶುಗರ್ನ ಅವಾಯ್ಡ್ ಮಾಡಬೇಕು? ಒಂದು, ಜಾಸ್ತಿ ಶುಗರ್ ತಿನ್ನೋದ್ರಿಂದ ನಮಗೆ ಹಲ್ಲಲ್ಲಿ ಕ್ಯಾವಿಟೀಸ್ ಆಗುತ್ತೆ, ಎನಾಮಲ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೆಕೆಂಡ್, ಅದೊಂಥರ ನಮಗೆ ಅಡಿಕ್ಟ್ ಆಗ್ತಾ ಹೋಗ್ತೀವಿ, ನಮಗೆ ಒಂಥರ ಲೇಸಿನೆಸ್ ಅನಿಸುತ್ತೆ. ಆಮೇಲೆ ಫೇಕ್ ಎನರ್ಜಿ, ಅಂದರೆ ಒಂದು ಅರ್ಧ ಗಂಟೆ ನಮಗೆ ಖುಷಿ ಅನಿಸ್ಬೋದು, ಆಮೇಲೆ ಹೆವಿ ಅಂತ ಅನಿಸುತ್ತೆ, ಆಮೇಲೆ ಮೆಟಬಾಲಿಸಮ್ನ ಕಮ್ಮಿ ಮಾಡುತ್ತೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಮಗೆ ಡಯಾಬಿಟೀಸ್ ಆಗಿರ್ಬೋದು, ಫ್ಯೂಚರಲ್ಲಿ ನಮಗೆ ಆಗೋವಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಆಫ್ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ. ಅಥವಾ ನಮ್ಮ ಬಾಡಿಗೆ ಅದು ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ಕ್ಷಣ ಖುಷಿಗೋಸ್ಕರ ನಾವು ನಮ್ಮ ಬಾಡಿನ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಮಗೆ ಹೆಲ್ತ್ ರಿಲೇಟೆಡ್ ಅಂತ ಬಂದಾಗಲೂ ಶುಗರ್ನ ಆದಷ್ಟು ಕಮ್ಮಿ ತಿನ್ನಿ ಅಥವಾ ಬೇರೆದ್ರಿಂದ ರೀಪ್ಲೇಸ್ ಮಾಡೋದು ಒಳ್ಳೆಯದು. ಓಕೆ, ಆ್ಯಂಡ್ ಥರ್ಡ್ ಪಾರ್ಟ್ ನಿಮಗೇನಂದರೆ, ನಿಮಗೆ ಎನರ್ಜಿ ಅಂತ ನಾನು ಹೇಳಿದೆ, ಎನರ್ಜಿ ಡ್ರಾಪ್ ಆಗುತ್ತೆ ಅಂತ. ಕೆಲವೊಂದು ಸಲ ಫೇಕ್ ಎನರ್ಜಿ ಬರುತ್ತೆ. ಆ ಎನರ್ಜಿನ ನಾವು ಆ್ಯಕ್ಚುಲಿ ರಿಕವರ್ ಮಾಡ್ಕೋಬೇಕಂದ್ರೆ ಅದನ್ನು ನಾವು ಆದಷ್ಟು ಕಮ್ಮಿ ತಿಂತಾ ಹೋಗಬೇಕು. ಆವಾಗ ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ಬೇಸಿಕಲಿ. ಸೊ ಶುಗರ್ ಇನ್ನೊಂದು ಏನು ನಿಮಗೆ ಲೈಕ್ ಡ್ರಾಬ್ಯಾಕ್ ಅಂತ ಹೇಳಿದ್ರೆ, ಅದು ಗಟ್ ನಮಗೆ ಒಳ್ಳೆ ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಅಲ್ವಾ. ಇದರಲ್ಲಿ ನಮಗೆ ಬ್ಯಾಡ್ ಬ್ಯಾಕ್ಟೀರಿಯಾನ ಕಿಲ್ ಮಾಡ್ತಾ ಹೋಗುತ್ತೆ ನಮಗೆ ಜಾಸ್ತಿ ನಾವು ಡಯಟಲ್ಲಿ ಶುಗರ್ ತೊಗೊಳ್ಳೋದ್ರಿಂದ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಿಮಗೆ ಇನ್ಫ್ಲಮೇಷನ್, ನಿಮಗೆ ಏನೇ ಶುಗರ್ ತೊಗೊಂಡ್ರೂ ಇದು ಬಾಡಿಲಿ ಇನ್ಫ್ಲಮೇಷನ್ ಆಗುತ್ತೆ. ಇನ್ಫ್ಲಮೇಷನ್ ಆದಾಗ ಏನಾಗುತ್ತೆ ಅಂದರೆ ನಿಮಗೆ ಎಗೇನ್ ಬಾಡಿ ಹೆವಿ ಅನ್ಸೋದು ಅಥವಾ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ. ಆ ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡೋಕ್ಕೆ ಮತ್ತೆ ನಾವು ಏನೋ ಒಂದು ಡಯಟ್ ಮಾಡಬೇಕಾಗುತ್ತೆ, ಏನೋ ಒಂದು ಆ್ಯಡ್ ಆನ್ ನಾವು ಆ್ಯಕ್ಚುಲಿ ಕೋರ್ಸಸ್ನ ನಾವು ಆ್ಯಡ್ ಮಾಡ್ತಾ ಹೋಗ್ಬೇಕು, ವರ್ಕೌಟ್ ಆಗಿರ್ಬೋದು ಅಥವಾ. ಹಾಗಾಗಿ ಆದಷ್ಟು ಶುಗರ್ನ ಅವಾಯ್ಡ್ ಮಾಡ್ತಾ ಹೋಗಿ. ಈಗ ಶುಗರ್ನ ನಾವು ಏನು ರೀಪ್ಲೇಸ್ ಮಾಡ್ಕೋಬೋದು? ದ ಫಸ್ಟ್ ಪಾರ್ಟ್ ಬೆಲ್ಲ, ಅಂದರೆ ಜಾಗ್ರಿ, ಅದರಲ್ಲೂ ಆರ್ಗ್ಯಾನಿಕ್ ಬೆಲ್ಲ. ಯಾಕೆಂದರೆ ಇವತ್ತು ಬೆಲ್ಲದಲ್ಲೂ ನಮಗೆ ಏನೋ ಅಡಲ್ಟ್ರೇಷನ್ ಕಾಣಿಸ್ತಾ ಇದೆ. ಯಾಕೆಂದರೆ ಬೆಲ್ಲದಲ್ಲಿ ನಿಮಗೆ ಶುಗರ್ನೇ ಬೆಲ್ಲ ಅಂತ ಕೊಡ್ತಾ ಇದ್ದಾರೆ, ಅಥವಾ ಕಾಂಬಿನೇಷನ್ ಮಾಡಿ ಕೊಡ್ತಾರೆ, ಅಥವಾ ಪ್ಯೂರ್ ಬೆಲ್ಲ ಇರಲ್ಲ, ಅದರಲ್ಲಿ ಶುಗರ್ ಆ್ಯಡ್ ಆಗೇ ಆಗಿರುತ್ತೆ. ಹಾಗಾಗಿ ನಾನು ಆದಷ್ಟು ಹೇಳೋದು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿ. ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ, ನಿಮಗೆ ಅದರಲ್ಲಿ ಆ್ಯಕ್ಚುಲಿ ಕ್ಯಾಲ್ಶಿಯಮ್ ಇರುತ್ತೆ, ಐರನ್ ಇರುತ್ತೆ, ಸ್ವಲ್ಪ ಫೈಬರ್ ಇರುತ್ತೆ. ಸೊ ಬೇಸಿಕಲಿ ಟ್ರೇಸ್ ಅಮೌಂಟ್ ಆಫ್ ನಿಮಗೆ ಮಿನರಲ್ಸ್ ಇರುತ್ತೆ ಅದರಲ್ಲಿ. ಸೊ ಬಾಡಿಗೆ ಏನೋ ಒಂದು ಒಳ್ಳೆ ತಿಂತಾ ಇದ್ದೀರಾ, ಅದರಿಂದ ಏನೋ ಒಂದು ಒಳ್ಳೇದು ಸಿಗ್ತಾ ಇದೆ ಅಂತ. ಶುಗರ್ಗಿಂತ ಇದು ಬೆಸ್ಟ್. ಆ್ಯಂಡ್ ಇದರಲ್ಲಿ ನಿಮಗೆ 2 ಟೈಪ್ ಸಿಗುತ್ತೆ. ಒಂದು ನಿಮಗೆ ಲಿಕ್ವಿಡ್ ಜಾಗ್ರಿ ಸಿಗುತ್ತೆ, ಇನ್ನೊಂದು ನಿಮಗೆ ಸಾಲಿಡ್ ಜಾಗ್ರಿ. ನಿಮಗೆ ಲಿಕ್ವಿಡ್ ಜಾಗ್ರಿ ಅದು ಆರ್ಗ್ಯಾನಿಕ್ ಸಿಕ್ಕಿದ್ರೆ ಮಾತ್ರ ಯೂಸ್ ಮಾಡಿ. ಅದನ್ನು ನೀವು ಹೇಗೆ ಯೂಸ್ ಮಾಡ್ಬೋದು ಅಂದರೆ, ಕಾಫಿಗೂ ಯೂಸ್ ಮಾಡ್ಬೋದು, ಅಥವಾ ನೀವು ಏನಾದರೂ ಖೀರ್ ಮಾಡ್ತಾಯಿದ್ದೀರಾ ಅಥವಾ ಡೆಸರ್ಟ್ ಮಾಡ್ತಾಯಿದ್ದೀರಾ ಯೂಸ್ ಮಾಡ್ಬೋದು, ಅಥವಾ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು. ಬಟ್ ಕೆಲವೊಂದು ಸಲ ನಮಗೆ ಅದು ಉಳಿ ಬಂದಿಲ್ಲ ಅಂದರೆ ನೀವು ಎಲ್ಲ ಕಡೆನೂ ಜಾಗ್ರಿ ಯೂಸ್ ಮಾಡ್ಬೋದು. ಅಂದರೆ ನೀವು ಯೂಶ್ವಲಿ ಶುಗರ್ನ ಕಂಪ್ಲೀಟಾಗಿ ರೀಪ್ಲೇಸ್ ಜಾಗ್ರಿ ಮಾಡ್ಕೋಬೋದು. ಆದರೆ ಅದು ಕೆಲವೊಂದು ಸಲ ಏನಾದರೂ ಉಳಿ ಬಂದಿದ್ದು ಹಳೆ ಬೆಲ್ಲ ಆಗಿದ್ದರೆ ಅದು ಹಾಲಿಗೆಲ್ಲ ಹಾಕಿದಾಗ ಒಡೆದೋಗುತ್ತೆ. ಸೊ ಅಲ್ಲಿ ಸ್ವಲ್ಪ ನೀವು ಸ್ಮಾಲ್ ಬ್ಯಾಚಸ್ ತಂದು ನೀವು ಖಾಲಿ ಮಾಡ್ಕೋಬೇಕಾಗುತ್ತೆ. ತುಂಬ ಒಂದೇ ಸಲ 5 kg ತರೋದಕ್ಕಿಂತ ಹಾಫ್ ಕೆ ಜಿ ತಂದು ನೀವು ಖಾಲಿ ಮಾಡ್ಕೋಬೇಕು. ಥರ್ಡ್, ನಿಮಗೆ ಹನಿ ತುಂಬ ಒಳ್ಳೆಯ ಒಂದು ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಏಕೆಂದರೆ ಹನಿಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ನಿಮಗೆ.
ಬಟ್ ಇದೆಲ್ಲ ಕ್ಯಾಲೋರಿ ಸೇಮೇನೆ. ನಿಮಗೆ ಶುಗರಲ್ಲಿ ಎಷ್ಟು ಕ್ಯಾಲೋರಿ ಇರುತ್ತೆ, ಹನಿಲೂ ಅಷ್ಟೇ ಇರುತ್ತೆ, ಬೆಲ್ಲದಲ್ಲೂ ಅಷ್ಟೇ ಇರುತ್ತೆ. ಬಟ್ ಇದನ್ನು ಲಿಮಿಟಾಗಿ ಯೂಸ್ ಮಾಡಬೇಕು. ಬಟ್ ಇದೆಲ್ಲ ಕೆಮಿಕಲ್ಸ್ ಇರಲ್ಲ, ಕೆಮಿಕಲ್ ಫ್ರೀ. ಬಟ್ ಮತ್ತೆ ನಾನು ಹೇಳೋದು, ಯಾವುದೋ ಒಂದು ಬ್ರ್ಯಾಂಡನ್ನು ಹೋಗ್ಬಿಟ್ಟು ಹನಿ ತೊಗೊಳೋದ್ಕಿಂತ ನಿಮಗೆ ಗುಡ್ ಕ್ವಾಲಿಟಿ ಹನಿ ಅಥವಾ ಆರ್ಗ್ಯಾನಿಕ್ ಹನಿನ ತೊಗೊಳ್ಳಿ. ಅದು ಸ್ವಲ್ಪ ಕಾಸ್ಟ್ಲಿ ಆಗಿದ್ರು ನಿಮಗೆ ಅದಕ್ಕೆಲ್ಲ ಎಕ್ಸ್ಪೈರಿ ಡೇಟ್ ಅನ್ನೋದಿಲ್ಲ ಹನಿಗೆ. ನೀವು ತುಂಬ ದಿನ ಎಷ್ಟು ದಿನ ಇಡ್ತೀರ ಅಷ್ಟು ಹನಿ ಚೆನ್ನಾಗಿ ಆಗ್ತಾ ಆಗುತ್ತೆ. ಹಾಗಾಗಿ ನೀವು ಹನಿನ ಆದಷ್ಟು ಒಳ್ಳೆ ಕಡೆ ಒಳ್ಳೆ ಕ್ವಾಲಿಟಿ ನೋಡಿಬಿಟ್ಟು ತೊಗೋಬೇಕು. ಸುಮ್ಮನೆ ಪ್ಯಾಕೆಟಲ್ಲಿ ಯಾವುದೋ ಒಂದು ಬ್ರ್ಯಾಂಡ್ ಸಿಗುತ್ತೆ, ನಮಗೆ ಆನ್ಲೈನ್ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಆ ಹನಿಗಳೆಲ್ಲ ಆಲ್ಮೋಸ್ಟ್ ಮತ್ತೆ ಶುಗರ್ ಬೇಸ್ಡ್ ಹನಿನೇ ಆಗಿರುತ್ತೆ. ಹಾಗಾಗಿ ಪ್ಯೂರ್ ಹನಿ ಯೂಸ್ ಮಾಡಿ. ಹನಿ ಆದಷ್ಟು ನಾವು ಬಿಸಿ ಇರೋವಂಥ ಫುಡ್ಡಿಗೆ ಹಾಕಲ್ಲ. ಅಂದರೆ ನೀವು ಕೋಲ್ಡ್ ಸ್ಮೂತೀಸ್ ಆಗಿರ್ಬೋದು ಅದಕ್ಕೆ ಯೂಸ್ ಮಾಡ್ಬೋದು, ಅಥವಾ ಏನಾದರೂ ಡೆಸರ್ಟ್ ಮಾಡ್ತಾ ಈಗ ರಸಾಯನ ಮಾಡ್ತಾಯಿದ್ದೀವಿ ಆ ಥರ ಏನಾದರೂ ಕೋಲ್ಡ್ ಆಗಿರೋವಂಥ ಅಥವಾ ಥಂಡಿ ಇರೋವಂಥ ಫುಡ್ಗಳಿಗೆ ಹನಿ ಹಾಕಿ. ಬಟ್ ಯಾವುದೂ ಬಿಸಿ ಇರೋವಂಥದ್ದಕ್ಕೆ ಹಾಕಬಾರ್ದು. ಬಿಸಿ ಹಾಲಿಗಿರ್ಬೋದು ಅಥವಾ ಬಿಸಿಲಿ ಏನೋ ಒಂದು ಡೆಸರ್ಟ್ ಇದಕ್ಕೆಲ್ಲ ಹನಿ ಹಾಕ್ಬಿಡಿ. ಕೋಲ್ಡ್ ಬೇಸಿಕಲಿ ನಾವು ಯಾವುದು ಹೀಟ್ ಮಾಡಲ್ವಲ್ಲ ಅಂಥ ಫುಡ್ಗಳಿಗೆ ನೀವು ಹನಿ ಹಾಕಿದ್ರೆ ಬೆಸ್ಟ್ ಅಬ್ಸಾರ್ಪ್ಷನ್ ಆಗುತ್ತೆ ನಿಮಗೆ. ಆ್ಯಂಡ್ ಅದು ಡೆಫಿನೆಟ್ಲಿ ಟಾಕ್ಸಿನ್ ಆಗು ಕನ್ವರ್ಟ್ ಆಗಲ್ಲ. ಕೆಲವೊಂದು ಸಲ ನಾವು ಬಿಸಿಗೆ ಹಾಕಿದಾಗ ಅದು ಟಾಕ್ಸಿನ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಕೆಲವೊಂದು ಇವಾಗೆಲ್ಲ ನೀವು ನೋಡ್ಬೋದು ಕೊಕೊನಟ್ ಶುಗರ್ ಅಂತ ಕೇಳಿರ್ಬೋದು, ಪಾಮ್ ಜಾಗ್ರಿ ಅಂತಲೂ ಕೇಳ್ಬೋದು. ಇದು ಸಹ ನಿಮಗೆ ಬೆಸ್ಟ್ ಆಪ್ಷನ್. ಬಟ್ ಇದರಲ್ಲೂ ಸಹ ಕ್ಯಾಲೋರೀಸ್ ಇದ್ದೇ ಇರುತ್ತೆ, ಅದನ್ನು ಕಮ್ಮಿ ಯೂಸ್ ಮಾಡಬೇಕು. ಇದನ್ನು ನೀವು ಡೆಸರ್ಟ್ಗಳಿಗೆ ಯೂಸ್ ಮಾಡ್ಬೋದು, ಹೋಳಿಗೆಗಾಗಿರ್ಬೋದು, ಕ್ಯಾರೆಟ್ ಹಲ್ವಾಗಾಗಿರ್ಬೋದು, ಈ ಥರ ಆಪ್ಷನ್ಗೆ ರೀಪ್ಲೇಸ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಸ್ಟೀವಿಯಾ ಮತ್ತು ಮಾಂಕ್ ಶುಗರ್ ಅಂತ ಬರ್ತಾ ಇದೆ. ಈ ಸ್ಟೀವಿಯಾ ಅನ್ನೋದು ಹೇಗಿರುತ್ತೆ ಅಂದರೆ ಒಂದು ಹರ್ಬ್. ನಮಗೆ ತುಳಸಿ, ಪುದೀನ ಇದೆಲ್ಲ ಹೇಗಿದೆ ಅಲ್ವಾ ಒಂದು ಸಸಿಗಳು, ಹಾಗೇನೆ ನಿಮಗೆ ಸ್ಟೀವಿಯಾ ಅನ್ನೋದು ಒಂದು ಹರ್ಬ್. ಈ ಸ್ಟೀವಿಯಾ ನಿಮಗೆ 0 ಕ್ಯಾಲರೀಸ್. ಎಕ್ಸ್ಪೆಷಲಿ ಡಯಾಬಿಟೀಸ್ ಇದ್ದವರಿಗೆ ಸ್ಟೀವಿಯಾ ತೊಗೊಳ್ಳೋದು ತುಂಬ ಒಂದು ಒಳ್ಳೆ ರೀಪ್ಲೇಸ್ಮೆಂಟ್. ನೀವು ಅದನ್ನು ಕಾಫಿಗೆ ಹಾಕ್ಕೋಬೋದು, ಟೀಗೆ ಹಾಕ್ಕೋಬೋದು, ಹಾಲಿಗೆ ಅಥವಾ ಡೆಸರ್ಟಿಗೆ ಹಾಕ್ಕೊಂಡ್ರೂ ನಿಮಗೆ ಕ್ಯಾಲರೀಸ್ ತುಂಬ ಕಡಿಮೆ ಆಗುತ್ತೆ. ಕ್ಯಾಲರೀಸೇ ಇಲ್ಲ ಅದರಲ್ಲಿ, ಆ್ಯಕ್ಚುಲಾಗಿ 0 ಕ್ಯಾಲರೀಸ್. ಆ್ಯಂಡ್ ಮಾಕ್ ಶುಗರಲ್ಲೂ ಅಷ್ಟೇ ನಿಮಗೆ 0 ಕ್ಯಾಲರೀಸ್. ಅದನ್ನು ನೀವು ರೀಪ್ಲೇಸ್ ಮಾಡ್ಕೋಬೋದು. ಹಾಗಾಗಿ ಡಯಾಬಿಟಿಸ್ ಇದ್ದು ಅಥವಾ PCOD ಇದ್ದು ನಮಗೆ ಡೆಸರ್ಟ್ ತಿನ್ನೋಕ್ಕಾಗಲ್ಲ ಅಂದವರಿಗೆ ನೀವು ಈ ಥರ ರೀಪ್ಲೇಸ್ ಮಾಡಿದಾಗ ಅನ್ಸವಲ್ಲ, ಅದಕ್ಕೆ ಅಡಿಕ್ಟ್ ಆಗಿಬಿಡಿ ಮತ್ತೆ. ಬಟ್ ಯಾವಾಗಲೂ ಒಂದ್ಸಲ ನಿಮಗೂ ಖುಷಿ ಆಗುತ್ತೆ, ಏನೋ ಸ್ವೀಟ್ ತಿಂದಿದ್ದೀನಿ ಅನಿಸುತ್ತೆ, ಬಟ್ ನಿಮ್ಮ ಬಾಡಿಗೂ ಅದೇನು ಇಂಪ್ಯಾಕ್ಟ್ ಆಗ್ತಾ ಇರಲ್ಲ. ಸೊ ಹಾಗಾಗಿ ಸ್ಟೀವಿಯಾ ಮತ್ತು ಮಾಂಕ್ ಶುಗರ್ ಬೆಸ್ಟ್ ಆಪ್ಷನ್ ಯಾರಿಗೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದೆ, ಅಂದರೆ ಡಯಾಬಿಟೀಸ್, BP, ಶುಗರ್, ಕೊಲೆಸ್ಟ್ರಾಲ್ ಇಂಥವರಿಗೆಲ್ಲ ನೀವು ತೊಗೋಬೋದು. PCOD ಇದ್ದವ್ರಿಗೂ ಸಹ ತೊಗೋಬೋದು. ಆ್ಯಂಡ್ ಲಾಸ್ಟ್ ನಿಮಗೆ ಇನ್ನೊಂದು ಏನಂದರೆ ಡೇಟ್ಸ್ ಇಸ್ ಅನದರ್ ಒನ್ ಗುಡ್ ಆಪ್ಷನ್. ಬಟ್ ಡೇಟ್ಸ್ ಕೆಲವರಿಗೆ ಬಾಡಿ ಹೀಟ್ ಅನಿಸುತ್ತೆ ತುಂಬ ತೊಗೊಂಡಾಗ. ಬಟ್ ಡೇಟ್ಸನ್ನು ನೀವು ಮನೇಲೇ ಪೇಸ್ಟ್ ಮಾಡಿಕೊಂಡು ಅದನ್ನು ನಾವು ಡೆಸರ್ಟಿಗೆ ಖಂಡಿತ ಯೂಸ್ ಮಾಡ್ಬೋದು. ಅಥವಾ ಮಕ್ಕಳಿಗೆ ಈಗ ಚಾಕ್ಲೇಟ್ಸ್ ಅದು ಇದು ಬೇಕು ಅನ್ನೋರಿಗೆ ಈಗ ಶುಗರ್ ಫ್ರೀ ಚಾಕ್ಲೇಟ್ಸ್ ಕೊಡೋದು ತುಂಬ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ನಾವು ಡೇಟ್ಸಲ್ಲಿ ಲಡ್ಡು ಮಾಡಿಕೊಂಡು ಅಥವಾ ಚಾಕ್ಲೇಟ್, ಈಗ ಡಾರ್ಕ್ ಚಾಕ್ಲೇಟನ್ನು ತಂದುಬಿಟ್ಟು ಅದನ್ನ ಮೆಲ್ಟ್ ಮಾಡಿ ಈ ಡೇಟ್ಸ್ ಪೇಸ್ಟ್ ಅದಕ್ಕೆ ಹಾಕ್ಕೊಟ್ರೆ ಅದಕ್ಕೆ ನಮಗೆ ಹೆಲ್ತಿಯಾಗಿ ನಾವು ಸ್ವೀಟ್ ಆ್ಯಡ್ ಮಾಡ್ದಂಗೂ ಆಗುತ್ತೆ, ಆ್ಯಂಡ್ ಅದ್ರ ಜೊತೆ ಐರನ್ ಆ್ಯಡ್ ಮಾಡ್ದಂಗೂ ಆಗುತ್ತೆ. ಮಕ್ಕಳಿಗೆ ನಾವು ವಿತೌಟ್ ಗಿಲ್ಟ್ ಫೀಲ್ ನಾವೊಂದು ಹೆಲ್ತಿ ನ್ಯೂಟ್ರಿಯೆಂಟ್ನ ಕೊಡ್ಬೋದು. ಏನೋ ಒಂದು ಚಾಕ್ಲೇಟ್ ಕೊಡೋದಕ್ಕಿಂತ ಮನೇಲೇ ನೀವು ಡಾರ್ಕ್ ಚಾಕ್ಲೇಟಾಗಿ ಸ್ವಲ್ಪ ಡೇಟ್ಸ್ ಮಿಕ್ಸ್ ಮಾಡಿ ಅಥವಾ ಲಡ್ಡುಗಳು ಮಾಡ್ಕೊಳ್ಳಿ, ಅಥವಾ ನ್ಯೂಟ್ರಿ ಬಾರ್ಸ್ ನಾವು ಪ್ಯಾಕೆಟ್ ತೊಗೊಳೋದ್ಕಿಂತ ಮನೇಲೇ ಪ್ರೋಟೀನ್ ಬಾರ್ ಮಾಡೋದು ತುಂಬ ಈಸಿ ಇರುತ್ತೆ. ಮನೇಲಿರೋವಂಥ ಸೀಡ್ಸು ನಟ್ಸ್ನ ಯೂಸ್ ಮಾಡಿಬಿಟ್ಟು ಅದಕ್ಕೆ ಬೆಲ್ಲ ಹಾಕೋದಕ್ಕಿಂತ ಡೇಟ್ಸ್ ಹಾಕೋದು. ಸೊ ಡೇಟ್ಸು ಈ ಥರ ಡೆಸರ್ಟ್ಸ್ಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅಥವಾ ಮಕ್ಕಳಿಗೆ ಹಾಲಿಗೂ ಅಷ್ಟೇ ನೀವು ಡೇಟ್ಸಲ್ಲೇ ಸಿರಪ್ ಬರ್ತಾ ಇದೆ, ಅಥವಾ ನೀವೇ ಮನೇಲಿ ಮಾಡ್ಕೋಬೋದು. ಹಾಲಿಗೆ ನೀವು ಹಾಕೊಟ್ರೆ ಅದೇನೋ ಒಂದು ಚಾಕ್ಲೇಟ್ ಫ್ಲೇವರ್ ಥರ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಕೊಕೋವಾ ಪೌಡರ್ ಹಾಕಿದ್ರೆ ನಿಮಗಂತ ಬೂಸ್ಟು ಹಾರ್ಲಿಕ್ಸು ಕೊಟ್ಟಂಗಿರುತ್ತೆ. ಸೊ ನೀವು ಚಿಕ್ಕವರಿಂದನೇ ಮಕ್ಕಳಿಗೆ ಈ ಥರ ರಿಪ್ಲೇಸ್ ಮಾಡಿಕೊಟ್ಟಾಗ ಮಕ್ಕಳು ಶುಗರಿಗೆ ಅಡಿಕ್ಟ್ ಆಗಲ್ಲ. ಇವತ್ತು ಎಲ್ಲ ಬ್ರ್ಯಾಂಡ್ಗಳು ನಿಮಗೆ ಆದಷ್ಟು 60% ಬ್ರ್ಯಾಂಡ್ಗಳಲ್ಲೆಲ್ಲದರಲ್ಲೂ ಶುಗರ್ ಇದೆ, ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ. ನೀವು ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಮನೇಲೇ ಈ ಥರ ನೀವು ರೀಪ್ಲೇಸ್ ಮಾಡ್ತಾ ಹೋಗ್ಬೋದು. ಈಗ ಶುಗರಲ್ಲೇ ಬ್ರೌನ್ ಶುಗರ್ ಅಂತ ಬರ್ತಾ ಇದೆ. ಬಟ್ ಬ್ರೌನ್ ಶುಗರ್ ತುಂಬ ನಮಗೆ ಏನೋ ಕಲರ್ ಫ್ಲೇವರ್ಡ್ ಆಗಿ ಕೊಡ್ತಾ ಇದ್ದಾರೆ. ಅದು ಶುಗರೇನೆ ನಿಮಗೆ. ಬ್ರೌನ್ ಶುಗರ್ ಅಂದ್ರೂ ಪ್ರಾಪರ್ ಶುಗರೇ, ಬಟ್ ಕೆಲವೊಂದು ಸಲ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಕಲರ್ ಆ್ಯಡ್ ಮಾಡಿ ಕೊಡ್ತಾರೆ. ನಾವೇನೋ ಓಕೆ ಅದು ಗುಡ್ ಶುಗರ್ ಅಥವಾ ಅದ್ರಲ್ಲಿ ಕಮ್ಮಿ ನಮಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಆಗುತ್ತೆ ಅಂತ ನಾವು ತೊಗೋತೀವಿ. ಬಟ್ ನಿಮಗೆ 99% ಏನೂ ಅಷ್ಟು ಡಿಫ್ರೆನ್ಸ್ ಇರಲ್ಲ. ಬಿಕಾಸ್ ನಮಗೆ ಮತ್ತೆ ಪ್ಯೂರ್ ಬ್ರೌನ್ ಶುಗರ್ ಯೂಶಲಿ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ನೀವು ಬ್ರೌನ್ ಶುಗರ್ ಬದಲು ಇವನ್ ಬೇಕಾದ್ರೆ ಶುಗರ್ನೇ ಕಮ್ಮಿ ಯೂಸ್ ಮಾಡಿ. ಅದರ್ವೈಸ್ ನಾನು ಹೇಳ್ದಂಗೆ ಬೆಸ್ಟ್ ಅಂದರೆ ಜಾಗ್ರಿ ಇರ್ಬೋದು, ಹನಿ ಇರ್ಬೋದು. ಎಕ್ಸ್ಪೆಷಲಿ ಸ್ಟೀವಿಯಾ ಮತ್ತು ಮಾಕ್ ಶುಗರ್ ಕಮ್ಮಿ ಕ್ಯಾಲೋರಿ, ಯಾರು ವೆಯ್ಟ್ ಮ್ಯಾನೇಜ್ಮೆಂಟ್ ಅಥವಾ ಯಾರಿಗೆ ಮೆಟಬಾಲಿಕ್ ಡಿಸಾರ್ಡರ್ ಇರುತ್ತೆ ಅವರು ಸ್ಟೀವಿಯಾ ಮತ್ತು ಮಾಕ್ ಶುಗರ್ ಯೂಸ್ ಮಾಡಿ. ಮಕ್ಕಳಿಗೆಲ್ಲ ಅದೇ ಡೇಟ್ಸ್ ಯೂಸ್ ಮಾಡಿ. ಅಥವಾ ನಿಮ್ಗಳಿಗೂ ಅಂದರೆ ಏನಾದರೂ ನಮಗೆ ಸ್ವೀಟ್ಸು ಡೆಸರ್ಟು ಮಾಡುವಾಗ ಡೇಟ್ಸ್ನ ಪೇಸ್ಟ್ ಮಾಡಿ ನೀವು ಅದನ್ನು ಯೂಸ್ ಮಾಡ್ಬೋದು. ಹಾಗಾಗಿ ಬ್ರೌನ್ ಶುಗರ್ ಅಥವಾ ಶುಗರ್ಗಿಂತ ಈ ರೀಪ್ಲೇಸ್ಮೆಂಟ್ ಮಾಡೋದ್ರಿಂದ ನಿಮಗೆ ಒಂದು ಕ್ಯಾಲರಿ ಮ್ಯಾನೇಜ್ ಆಗುತ್ತೆ, ಹೆಲ್ತಿ ನ್ಯೂಟ್ರಿಯೆಂಟ್ ಸಿಗುತ್ತೆ. ನಾವು ಆ ಸ್ವೀಟಲ್ಲೂ ಒಂದೇನೋ ಒಂದು ನ್ಯೂಟ್ರಿಯೆಂಟ್ ನಮಗೆ ಸಿಗ್ತಾ ಇರುತ್ತೆ. ಆಮೇಲೆ ಅದಕ್ಕೆ ಅಡಿಕ್ಟ್ ಆಗ್ತಾ ಹೋಗಲ್ಲ. ಸೊ ಇದಿಷ್ಟು ನಿಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಆಗುತ್ತೆ.
ಇದೆಲ್ಲ ನಿಮಗೆ ಬೆಸ್ಟ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.